Measure of dispersion. Now measures of a central tendency ನೋಡಿದ್ವಿ to find out the average ಯಾವುದು ಮೀನಲ್ಲಿ ಆ್ಯಂಡ್ ಮೀಡಿಯನಲ್ಲಿ ಟು ಫೈಂಡ್ ಔಟ್ ದ ಮಿಡ್ ರೀಜನ್ ಅಥವಾ ಡಿವಿಷನ್ ಆಫ್ ಸೀರೀಸ್ ಇಂಟು ಟೂ ಹಾಫ್. ಓಕೆ, ಅದೇ ಥರ ಮೋಡ್ ನೋಡಿದ್ವಿ ವೇರ್ ಮೋರ್ ನಂಬರ್ ಆಫ್ ಫ್ರೀಕ್ವೆನ್ಸೀಸ್ ಹೌ ಮೆನಿ ಟೈಮ್ಸ್ ಇಟ್ ಹಸ್ ಅಕ್ಕರ್ಡ್ ಅಂತ ನೋಡಿದ್ವಿ. Whereas measures of dispersion is a variations. Dispersion andre variations. It is the averages of second order. First order yaudu central tendency. This is a average of second order. This is called average of averages. ಇಲ್ಲಿ ಏನಾಗುತ್ತೆ ಅಂದರೆ ನಾವು ಇದು ಮೀಡಿಯನ್ ಮೋಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅಲ್ಲಿಂದ ಎಷ್ಟು ವೇರಿಯೇಷನ್ಸ್ ಇದೆ ಸೀರೀಸಲ್ಲಿ ಐಟಮ್ಸಲ್ಲಿ ಅನ್ನೋದನ್ನ ಕಂಡುಹಿಡಿಬೇಕಾಗುತ್ತೆ. ದಿಸ್ ಇಸ್ ಕಾಲ್ಡ್ ಅ ಡಿಸ್ಪರ್ಷನ್. ಓಕೆ, ಸೆಂಟ್ರಲ್ ಟೆಂಡೆನ್ಸಿ ಇಟ್ಸ್ ಆವರೇಜಸ್ ಆಫ್ ಫಸ್ಟ್ ಆರ್ಡರ್ ವೆರಾಸ್ ಆವರೇಜಸ್ ಆಫ್ ಸೆಕೆಂಡ್ ಆರ್ಡರ್ ಇಸ್ ಡಿಸ್ಪರ್ಷನ್. ಸೆಂಟ್ರಲ್ ಟೆಂಡೆನ್ಸಿ ಡು ನಾಟ್ ಥ್ರೋ ಲೈಟ್ ಆನ್ ದ ಫಾರ್ಮೇಷನ್ ಆಫ್ ಸೀರೀಸ್. ಹೇಗೆ ಫಾರ್ಮ್ ಆಗಿದೆ ಸೀರೀಸ್ ಅನ್ನೋದ್ರ ಬಗ್ಗೆ ಯಾವುದು ಸೆಂಟ್ರಲ್ ಟೆಂಡೆನ್ಸಿ ನೋಡಲ್ಲ. ಜಸ್ಟ್ ಆವರೇಜ್ ನೋಡುತ್ತೆ, ಮೀಡಿಯನ್ ದಟ್ ಈಸ್ ಅ ಮಿಡ್ ಪಾಯಿಂಟ್ ನೋಡುತ್ತೆ, ಆ್ಯಂಡ್ ದ ಫ್ರೀಕ್ವೆನ್ಸೀಸ್ ನೋಡುತ್ತೆ. ವೇರಾಸ್ ಡಿಸ್ಪರ್ಷನ್ ಥ್ರೋಸ್ ಅ ಲೈಟ್ ಆನ್ ದ ಫಾರ್ಮೇಷನ್, ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿದೆ, ಎಷ್ಟು ವೇರಿಯೇಷನ್ ಇದೆ ಒಂದು ವೇರಿಯೇಬಲ್ಗೂ ಐಟಮ್ ಇನ್ ದ ಸೀರೀಸಲ್ಲಿ ಫಸ್ಟ್ ಐಟಮ್ಗೂ ಲಾಸ್ಟ್ ಐಟಮ್ಗೂ ಅಥವಾ ಹೋಲ್ ಸೀರೀಸ್ ಹೆಂಗೆ ವೇರಿ ಆಗುತ್ತೆ ಅನ್ನೋದನ್ನ ಹೇಳುತ್ತೆ. ಇಟ್ ಡು ನಾಟ್ ಗಿವ್ ಡೀಟೇಲ್ ಫೀಚರ್ ಆಫ್ ಅಬ್ಸರ್ವೇಷನ್ ವೇರ್ ಸೆಂಟ್ರಲ್ ಟೆಂಡೆನ್ಸಿ ಏನು ಅಷ್ಟೊಂದು ಡೀಟೇಲ್ ಏನು ಬೇಕಿರಲ್ಲ. ಬಟ್ ಡಿಸ್ಪರ್ಷನ್ ಗಿವ್ಸ್ ಡೀಟೇಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಬ್ಸರ್ವೇಷನ್. ಐಟಮ್ಸ್ ಏನು ಕೊಟ್ಟಿರ್ತಾರೆ, ವೇರಿಯೇಬಲ್ಸ್ ಏನಿರುತ್ತೆ ಅದ್ರದ್ದು ಅಬ್ಸರ್ವೇಷನ್ಸ್ ಕ್ಯಾರೆಕ್ಟರ್ಸ್ ಕೊಡುತ್ತೆ. ವೇರಾಸ್ ಸೆಂಟ್ರಲ್ ಟೆಂಡೆನ್ಸಿ ಡು ನಾಟ್ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್ ವಿತ್ ದ ಐಟಮ್ಸ್, ವೇರಾಸ್ the dispersion establish a relationship with the individual item. In the same way, it do not reveal the entire picture of distribution. Yaudu central tendency, whereas dispersionally it reveals the entire picture of the distribution. Okay, so here central tendency it gives only the idea of concentration of items, like a mean ಅಲ್ಲಿ ಏನು ಮಾಡ್ತೀವಿ ನಾವು ಎಲ್ಲದ್ರದ್ದು ಸೇರಿ ಒಂದು ಆವ್ರೇಜ್, ಇಟ್ಸ್ ಅ ಕಾನ್ಸಂಟ್ರೇಷನ್ ಆಫ್ ಐಟಮ್ಸ್. ಅಥವಾ ಮೀಡಿಯನ್ ಇಟ್ಸ್ ಅ ಮಿಡ್ ಪಾರ್ಟ್ ಈಸ್ ವಿ ಆರ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಆನ್ ದಟ್. ಆ್ಯಂಡ್ ಮೋಡ್ ಇಸ್ ವಾಟ್, ಇಟ್ಸ್ ಮೋರ್ ಫ್ರೀಕ್ವೆನ್ಸಿ, ವಿ ಆರ್ ಕಾನ್ಸಂಟ್ರೇಟಿಂಗ್ ಆನ್ ದ ಫ್ರೀಕ್ವೆನ್ಸಿ. ವೆರಾಸ್ ಡಿಸ್ಪರ್ಷನ್ಸ್ ಗಿವ್ ದ ಡೇಟಾ ಆಫ್ ಡಿವಿಯೇಷನ್ ಫ್ರಮ್ ದ ಸೆಂಟ್ರಲ್ ಟೆಂಡೆನ್ಸಿ. ಇವಾಗ ನಾವೇನು ಮೀನ್ ಮೀಡಿಯನ್ ಮೋಡ್ ಇದೆ, ಅಲ್ಲಿಂದ ಬೇರೆ ಐಟಮ್ಸ್ಗೆ ಎಷ್ಟು ಡಿಫ್ರೆನ್ಸ್ ಇದೆ, ಎಷ್ಟು ವೇರಿ ಆಗುತ್ತೆ, ದ ವೇರಿಯೇಷನ್ಸ್ ಇನ್ ದ ಐಟಮ್ಸ್ ಗಿವನ್ ಇನ್ ದ ಸೀರೀಸ್, ಅದನ್ನು ನಾವು ಇಲ್ಲಿ ನೋಡ್ತೀವಿ. ಸೊ ಇದನ್ನು ಈ ವೇರಿಯೇಷನ್ಸ್ನ ನಾವು ಯಾವುದು ರೇಂಜ್ ಮತ್ತು ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಇಷ್ಟರಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟು ರೇಂಜನ್ನ ನೋಡೋಣ. ವಾಟ್ ಈಸ್ ದ range and how to calculate the range. So range ಏನು ಹೇಳುತ್ತಂದ್ರೆ we are finding the variation between the lowest value to the highest value. See here, range is the difference between the highest and the lowest value in the series. ಯಾವುದೇ ಒಂದು ಸೀರೀಸ್ ಇರುತ್ತಲ್ಲ ಐಟಮ್ಸ್, the given series which is the lowest value, which is the highest value, ಅದರದ್ದು ಡಿಫ್ರೆನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ದಿಸ್ ಇಸ್ ದ ಸಿಂಪ್ಲೆಸ್ಟ್ ಅಬ್ಸಲ್ಯೂಟ್ ಮೆಷರ್ ಆಫ್ ಡಿಸ್ಪರ್ಷನ್. ವೆರಿ ಸಿಂಪಲ್, ವೆರಿ ಈಸಿ. ಇದನ್ನು ಹೇಗೆ ಮಾಡ್ತೀವಿ, ಆರ್ ರೇಂಜ್ ಇಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್. ಎಲ್ ಅಂದರೆ ಲಾರ್ಜೆಸ್ಟ್, ದಿಸ್ ಇಸ್ ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ, ಅದನ್ನು ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ರೇಂಜನ್ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಿರುತ್ತೆ. ಇನ್ ದ ಸೇಮ್ ವೇ ಕೋ ಎಫಿಷಿಯಂಟ್ ಆಫ್ ರೇಂಜ್ ಅಂದರೆ ಇಟ್ ಈಸ್ ಕಂಪೇರಿಂಗ್ ದ ಸೀರೀಸ್. ನಾವು ಸೀರೀಸ್ನ ಕಂಪೇರ್ ಮಾಡ್ತೀವಿ. ದ ರಿಲೇಟಿವ್ ಮೆಷರ್ಸ್ ಆಫ್ ವೇರಿಯೇಷನ್ ಈಸ್ ಡಿಫೈನ್ಡ್ ಆಸ್ coefficient of range is equal to
ಲಾರ್ಜೆಸ್ಟ್ ವ್ಯಾಲ್ಯೂ ಮೈನಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಆಸ್ ಯೂಶುವಲ್ ಎಲ್ ಮೈನಸ್ ಎಸ್ ಬರೀ ಇಷ್ಟೇ ಹಾಕಿದ್ರೆ ರೇಂಜ್ ಆಗುತ್ತೆ. ಡಿವೈಡೆಡ್ ಬೈ ಲಾರ್ಜೆಸ್ಟ್ ವ್ಯಾಲ್ಯೂ ಪ್ಲಸ್ ಸ್ಮಾಲೆಸ್ಟ್ ವ್ಯಾಲ್ಯೂ. ಸೊ ಇಲ್ಲೇನಾಗುತ್ತೆ, ರೇಂಜ್ ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ ಏನು ವ್ಯಾಲ್ಯೂ ಬರುತ್ತೆ, ವಿ ವಿಲ್ ಫೈಂಡ್ ಔಟ್ ದ ಕಂಪ್ಯಾರಿಸನ್ ಇನ್ ದ ಸೀರೀಸ್. ಓಕೆ, ಒಂದೊಂದಾಗಿ ಪ್ರಾಬ್ಲಮ್ ಮಾಡ್ತಾ ಹೋದ್ರೆ ವಿ ಕ್ಯಾನ್ ಈಸಿಲಿ find out the range. Here example, individual series al nodana. The net profit of a business concern in thousand of rupees given below. In net profit thousands in rupees. Year 1976, 77, 78, 79, 80, 81, 82 nalli ಪ್ರಾಫಿಟ್ ಏನಾಗಿದೆ 10,000, 16,000, 15,000, 22,000, 30,000, 19,000, 20,000. We have to find out the range and its coefficient. What is the formula for the range? Range is L minus S. Okay. Where L is idrali which is the largest number, andre big number. See 10, 16, see 30 is the largest number. Which is the smallest number? 10 is the smallest number. So 30 minus 10 is equal to 20,000. This is what the range. E 10 to 30 ನಲ್ಲಿ ನೋಡಿ 10 to 30 ರೇಂಜ್ ಅಲ್ಲೇ ಎಲ್ಲ ಇದೆ. 16 ಇದೆ, 15, 22, 19, 20 ಇದೆಲ್ಲ ಎಷ್ಟು 10 to 30 ನಲ್ಲೇ ಆ ರೇಂಜ್ ಅಲ್ಲೇ ಎಲ್ಲ ಇದೆ. ಸೊ ಕೋಎಫಿಷಿಯಂಟ್ ಆಫ್ ರೇಂಜ್ ಅಂದ್ರೆ L minus S over L plus S. That is largest minus smallest value, largest plus smallest. 30 minus 10, 30 plus 10, 20 by 40. That is 0.5, or we can say 50% is the coefficient of range. We can find out the coefficient with this percentage, or we can write like this. Okay, let us do some more problem in the individual series. ಇಲ್ಲೇನಾಗಿದೆ, ಇಂಡಿವಿಜುವಲ್ ಸೀರೀಸ್ 1, 2, 3 ಕೊಟ್ಬಿಟ್ಟಿದ್ದಾರೆ. ದಟ್ ಈಸ್ 13, 14, 15, 16, 17 ಒಂದು. ಸೆಕೆಂಡ್ ಸೀರೀಸ್ ಇಸ್ 9, 12, 15, 18, 21. ಅಂಡ್ ಥರ್ಡ್ ಸೀರೀಸ್ ಇಸ್ 1, 8, 15, 22, 28. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಸೊ ಈ ಇಂಡಿವಿಜುವಲ್ ಸೀರೀಸ್ದು ಮೀನು, ವಾಟ್ ಈಸ್ ದ ಮೀನ್? ಸಿಗ್ಮಾ ಎಕ್ಸ್ ಓವರ್ ಎನ್ ಅಲ್ವಾ? ಅದು ಮಾಡಿದಾಗ ನಮಗೆ ಮೀನ್ ಎಷ್ಟು ಬಂತು? 15 ಬಂತು. ಈ ಸೀರೀಸ್ದು ಮೀನ್ ಮಾಡಿದರೆ ಸಿಗ್ಮಾ ಎಕ್ಸ್ ಓವರ್ ಎನ್, ಅದು 15 ಬಂದಿದೆ. ಸೊ ಈ ಸೀರೀಸ್ ಮಾಡಿದಾಗ್ಲೂ ನಮಗೆ ಮೀನ್ 15 ಬಂದಿದೆ. ಸಿ ಹಿಯರ್ ದ ಸೆಂಟ್ರಲ್ ಟೆಂಡೆನ್ಸಿ ಇಸ್ ಸೇಮ್, ಬಟ್ ದ ಫಾರ್ಮೇಶನ್ ಇಸ್ ಡಿಫ್ರೆಂಟ್. ದ ಫಾರ್ಮೇಶನ್ ಆಫ್ ದ ಸೀರೀಸ್ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಹೆಂಗೆ? ಬೈ ಕ್ಯಾಲ್ಕುಲೇಟಿಂಗ್ ದ ರೇಂಜ್. ಫಸ್ಟ್ ಸೀರೀಸ್ದು ರೇಂಜ್ ಏನು? ಇಲ್ಲಿ ಲೋಯೆಸ್ಟ್ ಟು ಹೈಯೆಸ್ಟ್ ನೋಡೋಣ. ಸಾರಿ, ಲಾರ್ಜೆಸ್ಟ್ ಅಂಡ್ ಸ್ಮಾಲೆಸ್ಟ್. ವಿಚ್ ಇಸ್ ದ ಲಾರ್ಜೆಸ್ಟ್? 17 is the largest, 13 is the lowest. So range for the first series is 17 minus 13 is 4. In the same way, second series ali, which is the largest, 21 is the largest and 9 is the smallest. L minus S bandaga 21 minus 9 is 12 bantu. Range is 12. Whereas in third series, 1 is the smallest and 29 is the highest. So 29 minus 1 is 28. See here, the range is different. 4, 12, 28. But ಈ ಮೂರು ಸೀರೀಸ್ದು ಮೀನ್ ಒಂದೇ ಇದೆ. So what we are finding here is the mean is different. Calculation of mean is different, and the calculation of the dispersion is different. That is range. Range value is totally different. ಇದ್ರದ್ದು ಕೋಎಫಿಷಿಯಂಟ್ ಆಫ್ ರೇಂಜ್ ನೋಡೋಣ. L minus S over L plus S, 17 minus 13 over 17 plus 13, 4 by 30, 0.1333. This is what the coefficient for the first series. For second series, 21 plus 9 by 21 minus 9 by 21 plus 9. See, L minus S by L plus S. So ಹಿಂಗೆ ಮಾಡಿದ್ರೆ ನಮಗೆ 0.4 coefficient ಬಂತು. Coefficient of range for third series is 29.
29 minus 1 over 29 plus 1. ಇಲ್ಲಿ 28 by 30. Please find out, 28 by 30. 28 by 30 ಅಂದರೆ ಆಲ್ಮೋಸ್ಟ್ 0.9 ಬರುತ್ತೆ, 0.9 ಅಷ್ಟು ಬರುತ್ತೆ. ಸಿ ದ ಕೋಎಫಿಷಿಯಂಟ್ ಈಸ್ 0.13, 0.4, 0.9. This is wrong. 0.9. Series 1 is less dispersed and more uniform. Series 1 ಎಷ್ಟು? It is less dispersed. ವೇರಿಯೇಷನ್ ತುಂಬ ಕಡಿಮೆ ಇದೆ. ಸಿ 13, 14, 15, 16, 17 ಒಂದೊಂದೇ ವೇರಿಯೇಷನ್. ಇಟ್ ಈಸ್ ಯೂನಿಫಾರ್ಮ್ ಆಗಿ ಡಿಸ್ಟ್ರಿಬ್ಯೂಟ್ ಆಗಿದೆ. ವೇರಾಸ್ ಇನ್ ಸೀರೀಸ್ 2 it is less but moderately dispersed. ಓಕೆ, ಇದು ಮಾಡರೇಟ್ ಆಗಿ ಡಿಸ್ಪರ್ಸ್ ಆಗಿದೆ. 9, 12, 3 ಚೇಂಜಸ್ ಇದೆ ಇಲ್ಲಿ ಅಲ್ಲ. ಓಕೆ, ಇನ್ ಸೀರೀಸ್ 3 ಲೆಸ್ ಯೂನಿಫಾರ್ಮ್ ಆ್ಯಂಡ್ ಮೋರ್ ಡಿಸ್ಪರ್ಸ್ಡ್. ಯೂನಿಫಾರ್ಮಿಟಿನೇ ಇಲ್ಲ ಇಲ್ಲಿ, ತುಂಬ ದೂರ ಇದೆ ಸೀರೀಸ್. ಸೊ ದಟ್ಸ್ ವೈ we find these dispersion to find how the series are formed. ಸೀರೀಸು ಯಾವ ಥರ ಫಾರ್ಮ್ ಆಗಿದೆ, ವೆದರ್ ಇಟ್ ಈಸ್ ಯೂನಿಫಾರ್ಮ್ಲಿ ಫಾರ್ಮ್ಡ್ ಆರ್ ಮೋರ್ ವೇರಿಯೇಷನ್ ಇಸ್ ದೇರ್, ಲೆಸ್ ವೇರಿಯೇಷನ್ ಇಸ್ ದೇರ್ ಆರ್ ಮಾಡರೇಟ್ ವೇರಿಯೇಷನ್, ಅದನ್ನು ಕ್ಯಾಲ್ಕುಲೇಟ್ ಮಾಡುತ್ತೆ. ಸೆಂಟ್ರಲ್ ಟೆಂಡೆನ್ಸಿ ಏನು ಕ್ಯಾಲ್ಕುಲೇಟ್ ಮಾಡುತ್ತೆ? ವಿ ನೋ ಆವ್ರೇಜ್ ಮತ್ತು ಅದರದ್ದು ಮಿಡ್ ಪಾಯಿಂಟ್ ಮತ್ತು ಫ್ರೀಕ್ವೆನ್ಸಿ, ಮೋರ್ ಫ್ರೀಕ್ವೆನ್ಸಿ. ಬಟ್ ದಿಸ್ ವೇರಿಯೇಷನ್ಸ್ ಎಷ್ಟು ದೂರ ಇದೆ ಸೀರೀಸು ಅಥವಾ ಹತ್ತತ್ರ ಇದೆ, ಎಷ್ಟು ಬ್ರಾಡಾಗಿ ಇದು ವೇರಿಯೇಷನ್ ಇದೆ, ಆ್ಯಂಡ್ ಆಫ್ಟರ್ವರ್ಡ್ ಮೀನ್ ಡಿವಿಯೇಷನ್ ಅವೆಲ್ಲ ನೋಡ್ಬೇಕಾದ್ರೆ ಮೀನಿಂದ ಎಷ್ಟು ಡಿವಿಯೇಟ್ ಆಗಿದೆ, ಮೀನ್ ಕ್ಯಾಲ್ಕುಲೇಟ್ ಮಾಡಿ ಅದರಲ್ಲಿ ಡಿವಿಯೇಷನ್ ಎಷ್ಟಿದೆ ಅಂದರೆ ವೇರಿಯೇಷನ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸದ್ಯಕ್ಕೆ ರೇಂಜ್, ಆ ಫಾರ್ಮೇಷನ್ ಸೀರೀಸ್ ಫಾರ್ಮ್ ಹೆಂಗಾಗಿದೆ ಅದರಲ್ಲಿ ಸ್ವಲ್ಪ ನಾವು ವೇರಿಯೇಷನ್ನ ನೋಡ್ತೀವಿ ರೇಂಜಲ್ಲಿ. ಹೋಪ್ ಯು ಅಂಡರ್ಸ್ಟುಡ್ ಅಬೌಟ್ ದಿಸ್ ಸೀರೀಸ್. ಸೊ ಈ ಪ್ರಾಬ್ಲಮಲ್ಲಿ ಈ 3 ಸೀರೀಸಲ್ಲಿ ನಾವೇನು ಮಾಡಿದ್ವಿ, ಮೀನ್ ನೋಡಿದ್ವಿ. ಮೀನ್ ಈಸ್ ಈಕ್ವಲ್ ಅಲ್ಲ, ದ ರೇಂಜ್ ಇಸ್ ಡಿಫರ್. ಇವಾಗ ಬೇರೆ 3 ಸೀರೀಸ್ ನೋಡೋಣ, ವೇರ್ ರೇಂಜ್ ಈಸ್ ಆಲ್ಮೋಸ್ಟ್ ಸೇಮ್, ಮೀನ್ ಡಿಫರ್ಸ್. ಲೆಟ್ ಅಸ್ ಸಿ ದಿಸ್. This is also individual series. A 10, 11, 12, 13, 14. Mean ಏನು 12 ಆಗಿದೆ. 40, 41, 42, 43, 44. Mean is 42. And 100, 101, 102, 103, 104. Mean is 102. Central tendency differs, but formation is same. See, ಒಂದೊಂದೇ ಡಿಫ್ರೆನ್ಸ್ ಇದೆ ಇಲ್ಲಿ. ಇಲ್ಲೂ ಒಂದೊಂದೊಂದೊಂದು ಡಿಫ್ರೆನ್ಸ್, ಇಲ್ಲೂ ಒಂದೊಂದೊಂದೊಂದು ಡಿಫ್ರೆನ್ಸ್. The same thing it will come here. ರೇಂಜ್ ಕ್ಯಾಲ್ಕುಲೇಟ್ ಮಾಡೋಣ ಫಸ್ಟ್ ಸೀರೀಸ್ಗೆ. ವಿಚ್ ಈಸ್ ದ ಲಾರ್ಜೆಸ್ಟ್ 14, ವಿಚ್ ಈಸ್ ದ ಸ್ಮಾಲೆಸ್ಟ್ 10. 14 minus 10 is 4. ಇಲ್ಲಿ ನೋಡೋಣ ಸೆಕೆಂಡ್ ಸೀರೀಸಲ್ಲಿ, ವಿಚ್ ಈಸ್ ದ ಸ್ಮಾಲೆಸ್ಟ್ 40, ಲಾರ್ಜೆಸ್ಟ್ 44. 44 minus 40, that is again 4. In the third series, 100 is smallest, 104 is largest. 104 minus 100, 4. See here, range is equal. ಯಾಕಂದರೆ ಡಿಸ್ಪರ್ಸ್ ಆಗಿರೋದು ಆಲ್ಮೋಸ್ಟ್ ಎಲ್ಲ ಒಂದೊಂದೇ ಚೇಂಜ್ ಆಗಿದೆ. ಸೊ ಹಾಗಾಗಿ ದ ಡಿಸ್ಪರ್ಷನ್ ಏನಾಗಿದೆ, ಸೇಮ್ ಆಗಿದೆ. ಇಲ್ಲೂ ನೋಡೋಣ, ಕೋಎಫಿಷಿಯಂಟ್ ಆಫ್ ಫಸ್ಟ್ ಸೀರೀಸ್ ಇಸ್ ಕಮಿಂಗ್ ಟು 0.1667. Coefficient of range for second series is coming to 0.0476. In the third series, it is coming to 0.0196. So, ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಸೀರೀಸ್ ಸಿ, ದಿಸ್ ಒನ್ 100 and 102, 103 ಅದೇನು ಸೀರೀಸ್ ಇದೆ, ಇಸ್ ಲೆಸ್ ಯೂನಿಫಾರ್ಮ್ ಆ್ಯಂಡ್ ಮೋರ್ ಡಿಸ್ಪರ್ಸ್. ಯೂನಿಫಾರ್ಮು ಸ್ವಲ್ಪ ಕಡಿಮೆ, ಜಾಸ್ತಿ ಡಿಸ್ಪರ್ಸ್ ಆಗಿದೆ. ವೆರಾಸ್ ಇನ್ ಸೀರೀಸ್ ಸಿ ಇಟ್ ಈಸ್ ಲೆಸ್ ಡಿಸ್ಪರ್ಸ್, ಮೋರ್ ಯೂನಿಫಾರ್ಮ್. ಸೀರೀಸ್ ಎನಲ್ಲಿ ಯೂನಿಫಾರ್ಮಿಟಿ ಕಡಿಮೆ ಇದೆ ಅಂತ ತೋರಿಸ್ತಾ ಇದೆ, ಸಿನಲ್ಲಿ ಜಾಸ್ತಿ ಯೂನಿಫಾರ್ಮಿಟಿ ಇದೆ ಅಂತ ತೋರಿಸ್ತಾ ಇದೆ. ಬಟ್ ಐ ಆಮ್ ನಾಟ್ ಫೈಂಡಿಂಗ್ ಎನಿ ಡಿಫ್ರೆನ್ಸ್, ದೇ ಆರ್ ಆಲ್ ಸೇಮ್ ಅಂತ ಅನ್ನಿಸ್ತಾ ಇದೆ.
Okay, let us see few more problems, then we'll understand. ಓಕೆ, ಇಲ್ಲಿ ಯಾಕೆ ಇದು ಯೂನಿಫಾರ್ಮ್ಲೆಸ್, ಯೂನಿಫಾರ್ಮ್ ಇಸ್ ಮೋರ್ ಅಂತ ಹೇಳ್ತಾರೆ ಅಂದರೆ ಕೋ ಎಫಿಷಿಯಂಟ್ ಆಫ್ ರೇಂಜ್ ನೋಡಿ. ಒನ್ಸ್ ಇಟ್ ಕಮ್ಸ್ ಟು 14, 10, 11, 12, 13, 14 ಬಂದಾಗ 0.167 ಬಂತು. ವೇರಾಸ್ ಇಟ್ಸ್ 101, 102, 103, 104 ಬಂದಾಗ ಇಲ್ಲೇನು ಬಂತು 0.0196 ಬಂದಿದೆ ಕೋ ಎಫಿಷಿಯಂಟ್ ಆಫ್ ರೇಂಜ್. ನೋಡಿದ್ರಾ? See, this is where we are interpretation, but ನೋಡಕ್ಕೆ ಯೂನಿಫಾರ್ಮ್ ಇದೆ ಅಂತ ಅನ್ಸುತ್ತೆ ಮೂರುವೆ. ಬಟ್ ಒನ್ಸ್ ವಿ ಕಮ್ ಟು ದ coefficient of range, it is totally different because it is in unit of 10 and it is unit of hundreds. ಆವಾಗ ಏನಾಗುತ್ತೆ, ವ್ಯಾಲ್ಯೂಸ್ ಏನಾಗುತ್ತೆ, it will become more variations. ಹೋಪ್ ಯು ಅಂಡರ್ಸ್ಟುಡ್ ವೈ ದ ವೇರಿಯೇಷನ್ಸ್ ಇದೆ ಅಂತ ಸಿಗೆ ಮತ್ತು ಎಗೆ. ಓಕೆ, ಕ್ಯಾಲ್ಕುಲೇಷನ್ ಆಫ್ ರೇಂಜ್ ಇನ್ ದ ಡಿಸ್ಕ್ರೀಟ್ ಸೀರೀಸಲ್ಲಿ ಎಕ್ಸ್ ಮತ್ತು ಫ್ರೀಕ್ವೆನ್ಸಿ ಇರುತ್ತೆ. ಹಿಯರ್ ಫೈಂಡ್ ದ ರೇಂಜ್ ಆ್ಯಂಡ್ ಇಟ್ಸ್ ಕೋವಿಷನ್ ಫಾರ್ ದ ಫಾಲೋಯಿಂಗ್ ಡೇಟಾ: ಸೈಜ್ ಆ್ಯಂಡ್ ಫ್ರೀಕ್ವೆನ್ಸಿ 5, 7, 9, 11, 13, 15. ಫ್ರೀಕ್ವೆನ್ಸಿ is 153,942. Let us find the largest value. Largest value size ಅಲ್ಲಿ XL ನೋಡ್ಬೇಕು ನಾವು, not in the frequency. Frequency ಇಲ್ಲಲ್ಲ. Largest value is 15. ಇಲ್ಲಿ 15, smallest is 5. Okay, range is what? L minus S. That is largest minus smallest. 15 minus 5, 10. Whereas the coefficient of range is 15 minus 5 over 15 plus 5 is equal to 10 by 2. 0.5. ಅದನ್ನು ಪರ್ಸೆಂಟೇಜಲ್ಲೂ ನಾವು ಬರಿಬೋದು. 50% is the coefficient of range ಅಂತಾನು ಬರಿಬೋದು. ಲೆಟ್ ಸಿ ದ ಡಿಸ್ಕ್ರೀಟ್ ಸೀರೀಸ್. ಡಿಸ್ಕ್ರೀಟ್ ಸೀರೀಸಲ್ಲಿ ಪ್ರಾಬ್ಲಮ್ ನೋಡೋಣ. ಎಕ್ಸ್ ದೇ ಹ್ಯಾವ್ ಗಿವನ್ 6, 12, 18, 24, 30, 36, 42. ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಇನ್ ಫೈಂಡಿಂಗ್ ದ ರೇಂಜ್ ದ ಫ್ರೀಕ್ವೆನ್ಸೀಸ್ ಆರ್ ನೆವರ್ ಟೇಕನ್ ಇನ್ ಟು ಅಕೌಂಟ್. ಓಕೆ, ನಾವು ಯಾಕೆ ತಗೊಳ್ಳಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ವಿ ಆರ್ ನಾಟ್ ಅಟ್ ಆಲ್ ಟೇಕಿಂಗ್ ದ frequencies into consideration. So range is largest minus smallest value of x. Okay, e values, x values ಮಾತ್ರ ತಗೋತೀವಿ. What is the largest? 6, 42. What is the smallest? 6. 42 minus 6 is 36. Coefficient of range, that is L minus S over L plus S. Largest minus smallest. ಇವಾಗ ಏನು ರೇಂಜ್ಗೆ ಹಾಕಿದ್ದೀವಿ ಅದು over L plus S. 42 minus 6 over 42 plus 6. That is 36 over 48. 0.75, or if it is percentage, 75% variation. 75% is the variation. Let us see the range and coefficient of range in the continuous series. Continuous series 121 to 130, 130 to 140, 140 to 150, 150 to 160, 160 to 170. The frequency 2, 9, 16, 12, 5. In finding range, the frequencies are never taken into account. The upper limit of the highest class and the lower limit of the smallest class are only taken into account. Andre idರಲ್ಲಿ ಯಾವುದು ಬಿಗ್ ನಂಬರ್? ಬಿಗ್ ನಂಬರ್ is this is the upper limit of the highest class ಅಲ್ವಾ? This is the highest class interval. ಅದರಲ್ಲಿ ಅಪ್ಪರ್ ಲಿಮಿಟ್. ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಇದರಲ್ಲಿ ಲೋವರ್ ಲಿಮಿಟ್. ಲೋವರ್ ಲಿಮಿಟ್ನ ನಾವು ಸ್ಮಾಲೆಸ್ಟ್ ನಂಬರ್ ಅಂತ ತಗೋತೀವಿ. ಅಪ್ಪರ್ ಲಿಮಿಟ್ ಹೈಯೆಸ್ಟ್ ವ್ಯಾಲ್ಯೂನ ನಾವು ಲಾರ್ಜೆಸ್ಟ್ ವ್ಯಾಲ್ಯೂ ತಗೊಂಡು ನಾವು ರೇಂಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೊತ್ತಾಯ್ತಲ್ಲ? ಕಂಟಿನ್ಯೂಸ್ ಸೀರೀಸಲ್ಲಿ ಈ ರೇಂಜ್ ಏನಿದೆ, ಈ ಕ್ಲಾಸ್ ಇಂಟರ್ವಲ್ ಏನಿದೆ, ಕ್ಲಾಸ್ ಇಂಟರ್ವಲ್ ಅದೇ ಇವಾಗ ಉಲ್ಟಾ ಇದ್ರೆ ಕ್ಲಾಸ್ ಇಂಟರ್ವಲ್. ಸೊ ವಿಚ್ ಈಸ್ ದ ಲಾರ್ಜೆಸ್ಟ್, ವಿಚ್ ಈಸ್ ದ ಲೋಯೆಸ್ಟ್ ನೋಡಿಕೊಂಡು ಮಾಡಬೇಕಾಗುತ್ತೆ. ಕನ್ಫ್ಯೂಸ್ ಆಗಬೇಡಿ. ಬಿಗ್ಗೆಸ್ಟ್ ನಂಬರ್ ಈಸ್ ದ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ನಂಬರ್ ಈಸ್ ದ ನಾರ್ಮಲ್ ಆಗಿ ನಾವು ಹಾಗೆ ಹಾಕೊಂಡು ಮಾಡಿದ್ರು ನಡೆಯುತ್ತೆ. ಇದನ್ನೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೋಬೇಡಿ. ಸೊ ಹಾಗಾಗಿ ಆ ಪ್ರಾಬ್ಲಮಲ್ಲಿ
ರೇಂಜ್ ಏನಾಗುತ್ತೆ, ಲಾರ್ಜೆಸ್ಟ್ ಮೈನಸ್ ಸ್ಮಾಲೆಸ್ಟ್. ಲಾರ್ಜೆಸ್ಟ್ ಏನಾಗಿತ್ತು 170 ಇತ್ತು, ಸ್ಮಾಲೆಸ್ಟ್ ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋವರ್ ಲಿಮಿಟ್ ಆಗಿತ್ತು ಅಲ್ಲ. ಸೊ ದಿಸ್ ಇಸ್ ಲಾಸ್ಟ್ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಅಪ್ಪರ್ ಲಿಮಿಟ್, ಇದು ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ ಅಲ್ಲಿ lower limit. So 170 minus 120 is 50 is the range. Let us find out the coefficient of range, that is L minus S over L plus S. 170 minus 120, 170 plus 120, that is 50 by 290. This is 0.1724 ಅಥವಾ ನಾವೇನು ಹೇಳ್ಬೋದು 17% ಅನ್ನ ಕೊಡ್ಬೋದು. If they ask for percentage, then give percentage. Otherwise, don't give the percentage. ಈ ವ್ಯಾಲ್ಯೂಸ್ ನ ಹಾಕಿ ಇಡಿ. ಓಕೆ, ಪ್ಲೀಸ್. ನಾ ಅದು ಪರ್ಸೆಂಟೇಜ್ ಏನಾದರೂ ಕೇಳಿದ್ರೆ ಮಾತ್ರ ಪರ್ಸೆಂಟೇಜ್ ಅಲ್ಲಿ ಹಾಕಿ, ಇಲ್ಲ ಅಂದ್ರೆ ಪರ್ಸೆಂಟೇಜ್ ಹಾಕ್ಬೇಕಾದ್ರೆ ಇಂಟು 100 ಅಂತ ಮಾಡಿ. ಪರ್ಸೆಂಟೇಜ್ ಕೇಳಿಲ್ಲ ಅಂದ್ರೆ ಜಸ್ಟ್ ಇಲ್ಲಿ ಏನು ಡಿವಿಷನ್ ಮಾಡೋದು ಬಂದ ವ್ಯಾಲ್ಯೂ ಏನಿದೆ ಅಷ್ಟು ಮಾತ್ರ ಹಾಕಿ ಇಡಿ. ಓಕೆ, ಲೆಟ್ ಅಸ್ ಫೈಂಡ್ ಔಟ್ ಒನ್ ಮೋರ್. Find the range and its coefficient for the following frequency distribution. Size ನೋಡಿ 0 to 10, 10 to 20, 20 to 30, 30 to 40, 40 to 50, and the frequency. Largest value ಏನಿದೆ ಇಲ್ಲಿ, ಲಾರ್ಜೆಸ್ಟ್ ವ್ಯಾಲ್ಯೂ ಇಟ್ ಈಸ್ ಹೈಯೆಸ್ಟ್ ಕ್ಲಾಸ್ ಇಂಟರ್ವಲ್ ಯಾವುದು 40 to 50, ಅದರಲ್ಲಿ ಅಪ್ಪರ್ ಲಿಮಿಟ್ ಯಾವುದು 50, and which is the smallest class interview, ಇದರಲ್ಲಿ ಲೋವರ್ ಲಿಮಿಟ್ ಯಾವುದು 0. ಸೊ ರೇಂಜ್ ಇಸ್ L minus S, that is 50 minus 0, 50. ಸೊ ಕೋಎಫಿಷಿಯಂಟ್ ಆಫ್ ರೇಂಜ್ ಏನಾಗುತ್ತೆ, L minus S over L plus S. ಸೊ 50 minus 0 over 50 plus 0, ಎರಡು 50, 50 by 50, so 1. 1 is the coefficient of range in this problem. Hope you understood. It's very easy. By ಒಂದೇ ಫಾರ್ಮುಲಾ L minus S, coefficient ಏನು L minus S over L plus S ಅಷ್ಟೇ. ಎಲ್ಲ ಸೀರೀಸ್ಗೂ, ಇಂಡಿವಿಜುವಲ್ ಸೀರೀಸ್ಗೂ ಅಷ್ಟೇ, ಡಿಸ್ಕ್ರೀಟ್ ಸೀರೀಸ್ಗೂ ಅಷ್ಟೇ, ಕಂಟಿನ್ಯೂಸ್ ಸೀರೀಸ್ಗೂ ಅಷ್ಟೇ. ಹೋಪ್ ಯು ಅಂಡರ್ಸ್ಟುಡ್ ದ ರೇಂಜ್. ಏನು ತಲೆ ಕೆಡಿಸ್ಕೊಳ್ಳೋದು ಬೇಕಿಲ್ಲ. ಇಟ್ಸ್ ವೆರಿ ಈಸಿ, ಸಿಂಪಲ್.